If you're walking for the first time into this little space, I'm Darshni. Video start ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಡಿಸ್ಕ್ಲೇಮರ್. ಐ ಆಮ್ ನಾಟ್ ಇನ್ ಟು ಎನಿ ಕೈಂಡ್ ಆಫ್ ಅ ಟೀಚಿಂಗ್ ಪ್ರೊಫೆಷನ್ ಆರ್ ಪ್ರೊಫೆಷ್ನಲ್ ಆಗಿ ತುಂಬ ವರ್ಷದಿಂದ ಜಾಬ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ ಆರ್ ಐ ಆಮ್ ನಾಟ್ ಇನ್ ಟು ಎನಿ ಕೈಂಡ್ ಆಫ್ ಅಡ್ವೈಸ್ರಿ ಕನ್ಸಲ್ಟಿಂಗ್ ಕೈಂಡ್ ಆಫ್ ಅ ಫರ್ಮ್. Right now, I am also a fresher who's preparing for my aptitude round, group discussions, interviews ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ನಾನು ಏನೇನೆಲ್ಲ ಲೈಕ್ ಫೇಸ್ ಮಾಡ್ತಾ ಇದ್ದೀನಿ, ಇಫ್ ದಿಸ್ ವುಡ್ ಹ್ಯಾವ್ ಬೀನ್ ಡನ್ ಲೈಕ್ ಐ ವುಡ್ ಹ್ಯಾವ್ ಬೀನ್ ರೀಚ್ಡ್ ಇನ್ ಟು ಅ ಗುಡ್ ಕಂಪನಿ ಅನ್ನೋ ಥರ ಅನ್ಸೋದನ್ನೆಲ್ಲ ಈ ವಿಡಿಯೋಲಿ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನೋಡೋಣ. ಸೊ ನಂಬರ್ ಒನ್, ಬಿಫೋರ್ ಗೆಟಿಂಗ್ ಇನ್ ಟು ದಿಸ್ ವಿಡಿಯೋ ಯು ಶುಡ್ ನೋ ವಾಟ್ ಆರ್ ದ ಕ್ವೆಶನ್ಸ್ ದಟ್ ವಿಲ್ ಬಿ ಕಮಿಂಗ್ ಫಾರ್ ಯುವರ್ ಆಪ್ಟಿಟ್ಯೂಡ್. ಆಪ್ಟಿಟ್ಯೂಡ್ನ ತ್ರೀ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ದ ಫಸ್ಟ್ ಸೆಕ್ಷನ್ ವಿಲ್ ಬಿ ಲಾಜಿಕಲ್ ರೀಸನಿಂಗ್, ಮ್ಯಾಥ್ಸ್ ಆರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತಾರೆ. And again you will have verbal ability or English. So more topic is like mandatory for all the jobs. Some jobs don't have verbal, some jobs don't have logical reasoning, but maths is mandatory wherever you go for whichever job you apply. For example, recent agi ನನ್ನ ಫ್ರೆಂಡ್ B.Ed exams ಪ್ರಿಪೇರ್ ಆಗ್ತಾ ಇದ್ದಾಳೆ and UPSC exams ಪ್ರಿಪೇರ್ ಆಗ್ತಾ ಇದ್ದಾಳೆ, and they have math and logical reasoning. Even though they are from arts department, they are having this as a like our preparations allu you have this concept of math, ella logical reasoning ella irutte. So now we got to know that every exams will be having math, logical reasoning and English as a major sections. ನಾವು ಇವಾಗ math ಅಲ್ಲಿ ಯಾವ ಟಾಪಿಕ್ಸ್ ಎಲ್ಲ ಬರುತ್ತೆ ಅಂತ ನೋಡೋಣ. ಫಸ್ಟ್, ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್, ಸರ್ಡ್ಸ್ ಆ್ಯಂಡ್ ಇಂಡಿಸಸ್, ಮತ್ತು ಯು ವಿಲ್ ಹ್ಯಾವ್ ಪರ್ಸೆಂಟೇಜ್, ಟೈಮ್ ವ್ಯಾಲ್ಯೂ ಆಫ್ ಮನಿ, ಮತ್ತು ಯು ವಿಲ್ ಆಲ್ಸೋ ಹ್ಯಾವ್ ಬೇಸಿಕ್ಸ್ ಆಫ್ ಡೇಟಾ ಇಂಟರ್ಪ್ರಿಟೇಷನ್. ಡೇಟಾ ಇಂಟರ್ಪ್ರಿಟೇಷನ್ ಗೊತ್ತಿರಬೇಕಂತ ಅಂದರೆ ಅಗೇನ್ ಯು ಶುಡ್ ನೋ ಬಾರ್ ಗ್ರಾಫ್, ಪೈ ಚಾರ್ಟ್ ಅದೆಲ್ಲ ಗೊತ್ತಿರಬೇಕು. ಆಮೇಲೆ ಯು ವಿಲ್ ಆಲ್ಸೋ ಹ್ಯಾವ್ where the father's age is so and so within 6 years, what is the son's age at the age of 41, ಆ ಥರ ಎಲ್ಲ ಕ್ವೆಶನ್ಸು ನಿಮ್ಗೆ ಕೇಳ್ತಾರೆ. Next, coming to logical reasoning, you will have number series, you will have what is that, alphanumeric series anta yavdo concept ide, you will have directions, blood relations, and you have this computer based in a computer where XYZ is coded as 1 2 3, ABC will be coded as what number. ಸೊ ಆ ಥರ ಎಲ್ಲ ಆಲ್ಫಾ ನ್ಯೂಮರಿಕಲ್ಸು ಇರುತ್ತೆ ನಿಮಗೆ. ಮತ್ತು ಯು ವಿಲ್ ಹ್ಯಾವ್ ದಿಸ್ ಸೆಟ್ಸ್ ಕೈಂಡ್ ಆಫ್ ಸಿಲೋಜಿಸಮ್ ಅಗೇನ್ ಪ್ಲೇಸ್ ಅ ಮೇಜರ್ ಪಾರ್ಟ್ ಇನ್ ಸಮ್ ಆಫ್ ದ ವಿಡಿಯೋಸ್. ಸಿಲೋಜಿಸಮ್ ಗೊತ್ತಿರಬೇಕಂದ್ರೆ ಯು ಶುಡ್ ಡೆಫಿನೆಟ್ಲಿ ನೋ ವೆನ್ ಡಯಾಗ್ರಾಮ್ಸ್. ವೆನ್ ಡಯಾಗ್ರಾಮ್ಸ್ ಗೊತ್ತಿರಬೇಕಂದ್ರೆ ಅಗೇನ್ ಯು ಶುಡ್ ನೋಟ್ ಸೆಟ್ಸ್. ಸೊ ಇದನ್ನೆಲ್ಲ ಲೈಕ್ ಇಟ್ ಇಸ್ ಇಂಟರ್ಲಿಂಕ್ಡ್. ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಸಮ್ಟೈಮ್ಸ್ ದೇ ಇವನ್ ಗಿವ್ ಲೈಕ್ ಲಾಜಿಕಲ್ ರೀಸನಿಂಗ್ ಆಸ್ ವೆಲ್ ಆಸ್ ಮ್ಯಾಥ್. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಕ್ಟ್ರಿಯಲ್ಲಿ ಇಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ, ಲೈಕ್ ಸೋ ಮೆನಿ ಪರ್ಸೆಂಟೇಜ್ ಇಸ್ ವುಮೆನ್. ಈ ಬ್ಲೂ ಕಲರ್ ಪೈ ಚಾರ್ಟಲ್ಲಿ ದಿಸ್ ಪರ್ಸೆಂಟೇಜ್ ಆಫ್ ಪರ್ಸನ್ ಇಸ್ ಲೈಕ್ ವುಮೆನ್ ಆ್ಯಂಡ್ ಬೋತ್ ಡೇ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಂತ ನೀವು ಟೈಪ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ n ನಂಬರ್ ಆಫ್ ವಿಡಿಯೋಸ್ ಆನ್ ಯೂಟ್ಯೂಬ್. ಈವನ್ ದೋ ಯು ಹ್ಯಾವ್ ಕ್ಲಿಯರ್ಡ್ your aptitude or whatsoever, data interpretation plays a major role in any kind of jobs, be it banking jobs ಆಗಿರಲಿ, finance related, IT profession, MNCs, ಇಲ್ಲಾಂದರೆ even in your arts department you will be having ಬೇಸಿಕ್ಲಿ ಅವ್ರು ನಮಗೆ ಕೊಡೋದಂತಂದರೆ ಒಂದು ಗ್ರಾಫ್ ಕೊಟ್ಬಿಡ್ತಾರೆ, ಒಂದು ಪೈ ಚಾರ್ಟ್ ಕೊಟ್ಬಿಡ್ತಾರೆ, ದೇ ವಿಲ್ ಟೆಲ್ ಅಸ್ ಟು ಮೇಕ್ ಅ ರಿಪೋರ್ಟ್. ಸೊ ಡೇಟಾ ಇಂಟರ್ಪ್ರಿಟೇಷನ್ ಇಸ್ ಮಸ್ಟ್. ಆ್ಯಂಡ್ ನೆಕ್ಸ್ಟ್, ವರ್ಬಲ್ ಎಬಿಲಿಟೀಸ್ ಬಂದರೆ, ವರ್ಬಲ್ ಎಬಿಲಿಟಿ ಇಸ್ ನಥಿಂಗ್ ಬಟ್ ಇಂಗ್ಲಿಷ್, ವಿಚ್ ವಿ ಸ್ಟಡಿಡ್ ಇನ್ ಆರ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ ಏನೇನೆಲ್ಲ ಓದಿರ್ತೀವಲ್ಲ, ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಆಮೇಲೆ ರೀಅರೇಂಜ್ ದ ಸೆಂಟೆನ್ಸಸ್, ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಕಾನ್ಸಂಟ್ರೇಟ್ more on reading comprehension, because reading comprehension ಎಲ್ಲಿ ತುಂಬ ಇದಾಗುತ್ತೆ ಅಂತ ಅಂದರೆ ಅಟ್ ದ ಎಂಡ್ ದೇರ್ ವಿಲ್ ಬಿ ಪ್ಯಾಸೇಜ್. ಓಕೆನಾ, ಒಂದು ಪ್ಯಾಸೇಜ್ ಲೆಂತ್ ವಿಲ್ ಆಲ್ರೆಡಿ ಬಿ ಸಮ್ವೇರ್ ಲೈಕ್ 250 ವರ್ಡ್ಸ್ ಇರುತ್ತೆ. ಆ 250 ವರ್ಡ್ಸಲ್ಲಿ ಕ್ವೆಶನ್ಸ್ ವಿಲ್ ಬಿ ಲೈಕ್ ವಿಚ್ ಇಸ್ ದ ಬೆಸ್ಟ್ ಸೂಟಬಲ್ ಟೈಟಲ್ ಫಾರ್ ದಿಸ್ ಪ್ಯಾಸೇಜ್ ಅಂತ ಕೊಡ್ತಾರೆ. ವಾಟ್ ಈಸ್ ಆಥರ್ ಟ್ರೈಂಗ್ ಟು ಇಂಟರ್ಪ್ರಿಟ್ ಇನ್ ದಿಸ್ ಪ್ಯಾಸೇಜ್ ಅಂತ ಕೊಡ್ತಾರೆ. ಆಮೇಲೆ ಆ ಪ್ಯಾಸೇಜಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಆ ವರ್ಡ್ನ ವಾಟ್ ಈಸ್ ದಿಸ್ ವರ್ಡ್ ಮೀನ್ಸ್ ಇನ್ ದ ಕಾಂಟೆಕ್ಸ್ಟ್ ಹಿಯರ್ ಅನ್ನೋ ಥರ ಕೇಳ್ತಾರೆ. ಸೊ ಯು ಶುಡ್ ರೀಡ್ ಮೋರ್. ನಾನು ಲೈಕ್ ಐ ಆಮ್ ಝೀರೋ ಅಟ್ ರೀಡಿಂಗ್. ನಾವು ರೀಸೆಂಟ್ಲಿ ಐ ಹ್ಯಾವ್ ಸ್ಟಾರ್ಟೆಡ್ ಟು ರೀಡ್. ಇಫ್ ಯು ಆರ್ ನಾಟ್ ಲೈಕ್ ಕುತ್ಕೊಂಡು ಓದೋದಕ್ಕಾಗಲ್ಲ ಅಂತಂದರೆ ಆಲ್ವೇಸ್ ಕೀಪ್ ಯೋರ್ ಸೆಲ್ಫ್ ಅಪ್ಡೇಟೆಡ್ ವಿತ್ ದ ನ್ಯೂ ಕರೆಂಟ್ ಟಾಪಿಕ್ಸ್. ಅದಾದಮೇಲೆ
ಆಲ್ವೇಸ್ ಲಿಸನ್ ಟು ಪಾಡ್ಕಾಸ್ಟ್ಸ್, ಬುಕ್ಸ್ ಎಲ್ಲ ಓದೋದಕ್ಕೆ ಟ್ರೈ ಮಾಡಿ, ವಿಚ್ ಐ ಆಮ್ ಸ್ಟಾರ್ಟಿಂಗ್ ಲೈಕ್ ಅ ಬಿಟ್ ಬೈ ಬಿಟ್ ಇವಾಗ. ಆ್ಯಂಡ್ these are the topics, these are the sections that will be coming. And ಸಪ್ರೇಟ್ ಇವಾಗ ವರ್ಬಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗು ಮತ್ತು ಮ್ಯಾಥ್ಸ್ ಬಿಟ್ಟು ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಸಮ್ IT ಜಾಬ್, ಯು ವಿಲ್ ಬಿ ಆಸ್ಡ್ ಫಾರ್ ದ ಕ್ವೆಶನ್ಸ್ ರಿಲೇಟೆಡ್ ಟು ಕೋಡಿಂಗ್, ಆ ಥರ ಎಲ್ಲ ಕೇಳ್ತಾರೆ. ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಫಿನಾನ್ಸ್ ರೋಲ್ಸ್, ಯು ವಿಲ್ ಬಿ ಆಸ್ಡ್ ಕ್ವೆಶನ್ಸ್ ಫ್ರಮ್ ಯೋರ್ ಬೇಸಿಕ್ ಅಕೌಂಟ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಫ್ರಮ್ ಫಸ್ಟ್ PUC, ಸೆಕೆಂಡ್ PUC, ದಟ್ ಇಸ್ 11th and 12th ಅಕೌಂಟ್ಸ್ ಕ್ವೆಶನ್ಸ್ನ ಕೇಳ್ತಾರೆ. BRS ಆ ಥರದ್ದೆಲ್ಲ ಕ್ವೆಶನ್ಸ್ ಕೇಳ್ತಾರೆ. And if you're from arts department, I have no clue, but definitely English ಕೇಳ್ತಾರಲ್ಲ, ಸೊ ಇಂಗ್ಲೀಷಲ್ಲಿ ನಿಮಗೆ ಎಲ್ಲನೂ ಕವರ್ ಆಗುತ್ತೆ. ನಾವು ಅನ್ಕೋತೀವಿ ಇಂಕಿ ಪಿಂಕಿ ಪಾಂಕಿ ಮಾಡಿ ಬರ್ದು ಕ್ಲಿಯರ್ ಮಾಡೋಣ ಅಂತ. ದೇರ್ ಇಸ್ ಅ ಚೆಕ್ ಮೇಟ್ ಫಾರ್ ಯು. ಇಂಕಿ ಪಿಂಕಿ ಪಾಂಕಿ ವರ್ಕ್ ಆಗಲ್ಲ. ಲೈಕ್ 4 ಇರುತ್ತೆ, 1 ಅದು ಕರೆಕ್ಟ್ ಇರುತ್ತೆ. ಲಕ್ ಡಸಂಟ್ ಅಟ್ ಆಲ್ ವರ್ಕ್, ಬಿಕಾಸ್ ದೇರ್ ವಿಲ್ ಬಿ ಸಿಚುವೇಶನ್ ವೇರ್ ನೀವು ಒಂದು ಕ್ವೆಶನ್ನ ಲಕ್ಕಲ್ಲಿ ತಗೋತೀರಾ, ಇನ್ನೊಂದು ಕ್ವೆಶನ್ ನಾನು ಲಕ್ಕಲ್ಲಿ ತಗೋಬೇಕು ಅಂತ ಅಂದರೆ ದಟ್ ಓಂಟ್ ವರ್ಕ್. ಸೊ ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ಪ್ರಾಕ್ಟೀಸ್. ಇಫ್ ಯು ಆರ್ ಇನ್ ದ ಫಸ್ಟ್ ಇಯರ್ ಆಫ್ ಯುವರ್ ಡಿಗ್ರಿ, ಸ್ಟಾರ್ಟ್ ಇಟ್ ಅಟ್ ದ ಅರ್ಲಿ ಸ್ಟೇಜ್, ಬಿಕಾಸ್ ತುಂಬ ಬೇಗ ಸ್ಟಾರ್ಟ್ ಮಾಡೋದ್ರಿಂದ you will land up in a good position or a good company, because placements ಬರಬೇಕಂದ್ರೆ first few companies which are coming will have a good package and a good career growth for your life. So ಅವಾಗ if you are getting placed in any of the good companies ಅಂತ ಅಂದರೆ again their aptitude test will be difficult. ಆ ಥರ ಇರಬೇಕಂತ ಅಂದರೆ you should start in an early age. So let's go to the preparations. You should not take like videos ನೋಡ್ತೀವಿ, videos ನೋಡ್ಬಿಟ್ಟು just like sitting there ಅನ್ನೋ ಥರ ಇರಬಾರ್ದು. You should take pen and paper, you should solve. There are 2 methods for solving any kind of MCQ based questions, where you will study in the traditional method. Take R.S. Agarwal book, kutkoli, like from the first day you start reading ಆ ಥರ. Or else in the current situation we don't have time, you have YouTube, you have internet, where you can like search for papers, search for videos, watch it. And data interpretation, I personally follow Career Rider anta ಒಂದು ಚಾನಲ್ ಇದೆ. If you want, I'll mention the link in the description below. Our videos, they teach in a very prescribed manner. Every video is like very minimal minutes. ನಾವು ನೋಡಿದ ತಕ್ಷಣ we'll get to know. ಸೊ ಆ ಥರ ಇರಬೇಕಂತಂದರೆ you can follow that channel. And websites, let's get into websites and the mocks. I'm from a non-math background, I don't know anything from math. Logical reasoning I did because I did my CA foundation. So ಆವಾಗ ಪ್ರಿಪ್ರೇಷನ್ಸ್ ಮಾಡ್ತಾ ಇರಬೇಕಂದ್ರೆ I was preparing for logical reasoning. Logical reasoning ಅಲ್ಲಿ you have to like any aptitude test, you should be very fast. So because one question you will only have 40 seconds to 45 seconds, max to max 1 minute for one question, not more than that. And there will be questions which will not take you 1 minute also, you can complete in 20 seconds or 30 seconds. So that all comes by practice and by giving mocks. ಈ ಮಾರ್ಕ್ಸ್ ಎಲ್ಲ ನೀವು ಯಾವ ಥರ ವೆಬ್ಸೈಟ್ಸಲ್ಲಿ ಕೊಡ್ಬೋದು ಫಾರ್ ಫ್ರೀ. ಲೈಕ್ ಐಮ್ ಟೆಲಿಂಗ್ ಫಾರ್ ಫ್ರೀ, ವೇರ್ ಯು ಡೋಂಟ್ ಹ್ಯಾವ್ ಟು ಪೇ ಅಮೌಂಟ್, ಅದೆಲ್ಲ ಯಾವುದೂ ಇರಲ್ಲ. ಇಂಡಿಯಾ ಬಿಕ್ಸ್, ಹಿಟ್ಸ್ ಬುಲ್ ಐ, ಗಿಗ್ಸ್ ಫಾರ್ ಗಿಗ್ಸ್, I'll mention all the links in the description again. You can go give free mocks. ಈ ಇಂಡಿಯಾ ಬಿಕ್ಸಲ್ಲಿ ಏನು ಅಡ್ವಾಂಟೇಜ್ ಅಂತ ಅಂದರೆ you can type company based. For example, if I want Accenture previous papers, I can type Accenture's aptitude papers for previous years. I can work on that. So you can do that way. And you can even have a discussion with your friends. Surround yourself with a positive environment where people motivate you like constantly. Not that ayo try ಮಾಡ್ತಾ ಇದೀವಿ ಬರ್ತಾನೆ ಇಲ್ಲ, let's close the book, just go. ಆ ಥರ ಇರಬಾರ್ದು. ಸರೌಂಡ್ ಯೋರ್ ಸೆಲ್ಫ್ ವಿತ್ ಎನ್ವಿರಾನ್ಮೆಂಟ್ ವೇರ್ ಪೀಪಲ್ ಕೀಪ್ಸ್ ಆನ್ ಮೋಟಿವೇಟಿಂಗ್ ಯು ಟು ಡೂ ಥಿಂಗ್ಸ್. ಆ ಥರ ಇದ್ದರೆ ಇಟ್ ವಿಲ್ ಬಿ ಗುಡ್, ಗ್ರೇಟ್ ಆ್ಯಕ್ಚುಲಿ. ಮತ್ತು ವೀಡಿಯೋಸ್ ನೋಡ್ತಾ ಇರಿ ಯೂಟ್ಯೂಬಲ್ಲಿ. ಇಂಗ್ಲೀಷ್ನ ನಾವು ಲೈಕ್ ಇಟ್ಸ್ ನಾಟ್ ಅವರ್ ನೇಟಿವ್ ಲ್ಯಾಂಗ್ವೇಜ್, ಸೊ ವಿ ವಿಲ್ ನಾಟ್ ಬಿ ನೋಯಿಂಗ್ ಎವ್ರಿಥಿಂಗ್ ಅಲ್ಲ. ಅದಕ್ಕೆ ನಾವು ಜಾಸ್ತಿ ವೀಡಿಯೋಸ್ ನೋಡಬೇಕು. ಯು ಕ್ಯಾನ್ ಫಾಲೋ ಮೆನಿ ಇನ್ಸ್ಟಾಗ್ರಾಮ್ ಪೇಜಸ್ ಆ್ಯಂಡ್ ಪಾಡ್ಕಾಸ್ಟ್, ಮೂವೀಸ್ ನೋಡಬೇಕು. I'm not telling like you should sit all day on Netflix and Instagram or something like that. You should also like ನಿಮಗೆ ಬೇಕಾಗಿರೋದನ್ನ if you put in front of your eyes, you will definitely get what you want. Don't just keep on scrolling your Instagram reels. That is going to fetch you nothing. So ಅದ್ರ ಬದಲು listen to podcasts, read books.
So your English vocabulary will definitely increase, and your reading comprehension speed ಕೂಡ increase ಆಗುತ್ತೆ. ಅದಾದಮೇಲೆ ವೆಬ್ಸೈಟ್ ಆಯಿತು, ಇದೆಲ್ಲ ಆಯಿತು. Now you can ask, Darshini, ನನಗೆ ಇರೋದೇ ಟೈಮ್ ಇನ್ನು 1 month somewhere like that. One best option I will definitely give is just give mocks. ಬಿಕಾಸ್ ನೀವು ಮಾರ್ಕ್ಸ್ ಕೊಡ್ತಾ ಇದ್ದರೆ ಈ ಕ್ವೆಶನ್ ಹೀಗೆ ಅಪ್ರೋಚ್ ಮಾಡಬೇಕು ಅನ್ನೋದಿರುತ್ತೆ. ಆ್ಯಂಡ್ ಡ್ಯೂರಿಂಗ್ ದಿಸ್ ಮಾರ್ಕ್ಸ್ ಇನ್ ಮೈ ಫಸ್ಟ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ ವಾಟ್ ಐ ಡಿಡ್ ವಾಸ್ ಲೈಕ್, ಟೈಪ್ ಮಾಡ್ತೀವಿ ಕ್ವೆಶನ್ನ, ಡಿಸ್ಪ್ಲೇ ಆಗಿದ ತಕ್ಷಣ ಐ ಗೋ ಟು ಗೂಗಲ್ ಆ್ಯಂಡ್ ಲೈಕ್ ದಿಸ್ ಇಸ್ ದ ವೇ ಐ ಹ್ಯಾವ್ ಟು ಅಪ್ರೋಚ್ ಅನ್ನೋ ಥರ ಆಗುತ್ತೆ. ಬಟ್ ಯು ಶುಡ್ ನಾಟ್ ಡೂ ದಟ್. ನೋ ಒನ್ ಇಸ್ ಗೋಯಿಂಗ್ ಟು ಜಡ್ಜ್ ಯು. ಇವನ್ ಇಫ್ ಯು ಗೆಟ್ ಲೈಕ್ ಫಾರ್ 30 marks, ಇಫ್ ಯು ಗೆಟ್ 0, ದಟ್ಸ್ ಟೋಟಲಿ ಫೈನ್. ಅದನ್ನು ಬಿಟ್ಟು ಕಾಪಿ ಮಾಡೋದ್ರಿಂದ ಏನೂ ಆಗಲ್ಲ. ಆ್ಯಂಡ್ one more important thing, no calculators are allowed. Every calculation that you are doing should be on your own. Calculator agli, any electronic gadgets are not allowed, be it online or offline. Calculators are not allowed. Adadmele some companies don't even allow you pen and paper to just like scribble and write. So everything is like mind calculations. Elladukku you have to be prepared. Like give continuous mocks, ಅದೆಲ್ಲ ಕೊಡ್ತಾನೆ ಇದ್ದರೆ you will definitely land up in a good position. ಅದಾದಮೇಲೆ even if you're giving for your MBA, GMAT exams, CAT exams, this logical reasoning is a major part. There are few kids who never studied math after their 10th or 8th grade. ಆ ಥರ ಇರಬೇಕಂತಂದರೆ only thing is like you start early and you can solve papers. More and more you solve, the more and more you will be clear about the concepts and you will be knowing how to approach the question also. Not that you see the paper and you'll be blank sometimes. When you don't know anything, like question paper ಅಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತೇ ಇಲ್ಲ ಆನ್ಸರ್ ಅಂತ ಇದ್ದರೆ, first thing you have to be like prepare well so you will be knowing the answer. Second, there will be 4 or 5 options, okay na? Every time there will be MCQ ಅಂದಿದ ತಕ್ಷಣ A B C D ಇರುತ್ತೆ, or 1 2 3 or 4 something like that ಇರುತ್ತಲ್ಲ. ಸೊ ಅವಾಗಿರ್ಬೇಕಂತ ಅಂದರೆ when there is a new option like 5th option ಅಂತ ಕೊಟ್ಟಿದ್ರೆ, sometimes this 5th option will be the correct one, sometimes it may be not. But when you don't know the answer in the exam, like in your critical situation, and this applies only when there is no negative marking, or when the negative marking is there also but like minus 0.25 ಆ ಥರ ಇದ್ದರೆ you can go again and give a try. ಸೊ ಕ್ವೆಶನ್ ಪೇಪರಲ್ಲಿ ಈ ಥರ 4 ಆಪ್ಷನ್ಸ್ ಇರುತ್ತೆ. ಮತ್ತು one more option will be in every question just to confuse us. Sometimes that may be correct also, sometimes that may be wrong also. That is none of the above, all of the above, and error in the question ಅಂತ ಈ ಥರ ಲೈಕ್ ಆಪ್ಷನ್ ಇರುತ್ತೆ. Sometimes this will be the correct option also. So psychologically, when I saw few videos how to give when you are not prepared, ಆ ಥರ ಎಲ್ಲ videos ನೋಡಿದಾಗ this will be the option sometimes. And when you are having a true or false, like any MCQs, when you are having a true or false, you should always go to true, because 90% of psychologists have done a research and they have told that they will obviously, it is a human tendency to give true as the question. So 90%, I may be wrong, or the psychiatrist or psychologist whosoever has done the research may be wrong, but 90% it is true. The option, if true or false is given, that option will be definitely true. And one more thing, when you have this verbal ability and what is author trying to interpret and all, you'll have, no? So there, whichever option is lengthier, this is when you don't know anything, then only you should follow these 3 tips or 4 tips whichever I'm telling now. So the lengthiest answer iruttalla, like optionally you will have the lengthiest one, because we human will always explain more for the correct option. Like it is human tendency, when I'm telling the truth or when I'm telling something, I will exaggerate and I'll tell it in the lengthier manner alla. So ಅದೇ ಥರ ಕ್ವೆಶನ್ ಪೇಪರ್ ಸೆಟ್ಟರ್ಸ್ ವಿಲ್ ಆಲ್ಸೋ ಥಿಂಕ್ ಇದು ಕೊಟ್ಟರೆ ತಗೊಳ್ಳಲ್ಲ, ದೆನ್ ವಿಲ್ ಬಿ ರೀಡಿಂಗ್, ಸಮಟೈಮ್ಸ್ ಇಟ್ ಮೇ ಬಿ ಕರೆಕ್ಟ್ ಆ್ಯಂಡ್ ಸಮಟೈಮ್ಸ್ ಇಟ್ ಮೇ ಬಿ ರಾಂಗ್ ಆಲ್ಸೋ, ಬಟ್ ಮೋಸ್ಟ್ ಆಫ್ ದ ಟೈಮ್ ದ ಲೆಂತಿಯರ್ ಆನ್ಸರ್ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ಐ ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ, and if you have more queries regarding the same, you can text me on Instagram and I'll get back to you. Adadmele I'll mention all the links in the description below. You can always go to those websites or those videos or channels and you can learn things.
And anyone who's preparing for their interviews or aptitude or any kind of entrance exams, you can send this video will be useful for them. Start your preparation at an early stage because you have very minimal time. Within 3 years you can't ace anything, so just start everything at least 60 days before the exams. Start preparing. That's all. See you all in the next video. Bye bye.